ಗರುಡ ಪುರಾಣವು 18 ಮಹಾಪುರಾಣಗಳಲ್ಲಿ ಒಂದಾಗಿದ್ದು ಕರ್ಮಫಲದ ಕುರಿತು ವಿವರವಾದ ವಿವರಣೆಯನ್ನ ನೀಡುತ್ತೆ. ಈ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯ ಕರ್ಮಗಳು ಅವನ ಈ ಜನ್ಮದ ಮತ್ತು ಮುಂದಿನ ಜನ್ಮದ ಅನುಭವಗಳನ್ನ, ಯೋನಿಗಳನ್ನ, ಸುಖ ದುಃಖಗಳನ್ನ ಮತ್ತು ಅಂತಿಮವಾಗಿ ಮೋಕ್ಷವನ್ನು ನಿರ್ಧರಿಸುತ್ತೆ. ಕರ್ಮದ ನಿಯಮವು ಸರಳವಾಗಿದೆ. ಪ್ರತಿಯೊಂದು ಕರ್ಮಕ್ಕೂ ಒಂದು ಫಲವಿದೆ ಮತ್ತು ಆ ಕರ್ಮಗಳು ಯಾವ ಯೋನಿಯಲ್ಲಿ ಜನ್ಮ ತಾಳಲು ಕಾರಣವಾಗುತ್ತವೆ ಎಂಬುದನ್ನು ಗರುಡ ಪುರಾಣವು ವಿವರಿಸುತ್ತದೆ. ಈ 11 ಕರ್ಮಗಳು ನಮ್ಮ ಮುಂದಿನ ಜನ್ಮವನ್ನೇ ನಿರ್ಧರಿಸ್ತವೆ. ನಿಮ್ಗೆ ತಿಳಿದೇ ಇರೋ ಹಾಗೆ ಮನುಷ್ಯ ಹೇಗೆ ಕರ್ಮ ಮಾಡ್ತಾನೋ ಅದೇ ಥರ ಅದರ ಪ್ರತಿಫಲ ಅನುಭವಿಸ್ತಾನೆ. ಆದರೆ ನಿಮ್ಗೊತ್ತಾ, ಮನುಷ್ಯರಾಗಿ ನಾವು ಮಾಡುವ ಕರ್ಮಗಳು ಕೆಲವೊಮ್ಮೆ ಹೇಗಿರುತ್ತೆ ಅಂದ್ರೆ ನಮ್ಮ ಸಾವಿನ ನಂತರವೂ ನಮ್ಮ ಬೆನ್ನು ಬಿಡಲ್ಲ ಮತ್ತು ಇವೇ ಕರ್ಮಗಳು ನಮ್ಮ ಮುಂದಿನ ಜನ್ಮವನ್ನ ನಿರ್ಧಾರ ಮಾಡ್ತವೆ. ಗರುಡ ಪುರಾಣವು ನಮ್ಮ ಸನಾತನ ಧರ್ಮದ ಒಂದು ಪವಿತ್ರ ಗ್ರಂಥವಾಗಿದ್ದು ಈ ಕರ್ಮಫಲದ ರಹಸ್ಯವನ್ನ ವಿವರವಾಗಿ ತೆರೆದಿಟ್ಟಿದೆ. ಇಂದು ನಾನು ಗರುಡ ಪುರಾಣದಿಂದ ಆಯ್ದ 11 ಕರ್ಮಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ. ಈ ಕರ್ಮಗಳ ಆಧಾರದ ಮೇಲೆ ಮನುಷ್ಯ ವಿವಿಧ ಪಶು ಯೋನಿಗಳಲ್ಲಿ ಜನ್ಮ ತಾಳ್ತಾನೆ. ಬನ್ನಿ, ಹಾಗಿದ್ರೆ ಈ ಮಾಹಿತಿಯನ್ನು ಒಟ್ಟಿಗೆ ತಿಳಿಯೋಣ ಮತ್ತು ನಮ್ಮ ಜೀವನವನ್ನು ಒಳಿತಾಗಿಸಲು ಈ ಜ್ಞಾನವನ್ನು ಬಳಸಿಕೊಳ್ಳೋಣ. ನಮಸ್ಕಾರ ಗೆಳೆಯರೆ, ಸನಾತನ ಧರ್ಮಸಾರ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ. 1. ಸ್ನೇಹಿತನಿಗೆ ವಂಚನೆ ಮಾಡೋನು. ಗೆಳೆಯರೆ, ಗೆಳೆತನ ಎಂಬುದು ಈ ಜಗತ್ತಿನ ಅತ್ಯಂತ ಸುಂದರವಾದ ಸಂಬಂಧ. ಹೇಗಂದ್ರೆ ಒಬ್ಬ ನಿಜವಾದ ಗೆಳೆಯ ಸಮಯ ಬಂದಾಗ ಪ್ರಾಣವನ್ನೂ ಕೊಡಬಹುದು. ಅಂತಹದ್ರಲ್ಲಿ ಒಬ್ಬ ಒಳ್ಳೆಯ ಗೆಳೆಯನಿಗೆ ವಂಚಿಸಿದಾಗ ಏನಾಗತ್ತೆ? ಆ ಕರ್ಮ ಎಷ್ಟು ಭೀಕರವಾಗಿರುತ್ತೆ ಯೋಚನೆ ಮಾಡಿ. ಗರುಡ ಪುರಾಣದಲ್ಲಿ ಇಂಥ ವ್ಯಕ್ತಿ ಬಗ್ಗೆ ವಿವರವಾಗಿ ಬರೆಯಲಾಗಿದೆ. ಯಾವ ವ್ಯಕ್ತಿ ತನ್ನ ಗೆಳೆಯನಿಗೆ ವಂಚನೆ ಅಥವಾ ಮೋಸ ಮಾಡ್ತಾನೋ ಅವನು ಮರಣದ ನಂತರ ನರಕಕ್ಕೇನೋ ಹೋಗ್ಲೇಬೇಕು. ಜೊತೆಗೆ ಅವನ ಮುಂದಿನ ಜನ್ಮ ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡೋ ರಣಹದ್ದಿನ ರೂಪದಲ್ಲಿ ಆಗತ್ತೆ ಮತ್ತು ಸತ್ತು ಕೊಳೆತು ಹೋದ ದುರ್ವಾಸನೆಯಿಂದ ತುಂಬಿದ ಪ್ರಾಣಿ ಪಕ್ಷಿಗಳ ಮಾಂಸ ತಿಂದು ಜೀವನ ಮಾಡಬೇಕಾಗತ್ತೆ. 2. ಧರ್ಮದ ಅವಮಾನ ಮಾಡೋನು. ಗೆಳೆಯರೆ, ಈ ವಿಶ್ವದಲ್ಲಿ ತಮ್ಮ ಧರ್ಮದ ಜೊತೆಗೆ ಅನ್ಯಧರ್ಮವನ್ನು ಗೌರವಿಸೋ ಜನರು ಇದ್ದಾರೆ. ಅದೇ ಇನ್ನೊಂದು ಕಡೆ ಕೆಲವರು ಬೇರೆಯವರ ಧರ್ಮವನ್ನ ತಿರಸ್ಕರಿಸೋದೊಂದೇ ಅಲ್ಲದೆ ತಮ್ಮ ಧರ್ಮವನ್ನು ಹೇಯವಾಗಿ ನೋಡ್ತಾರೆ. ಇಂತಹ ಜನರ ಸಂದರ್ಭದಲ್ಲಿ ಗರುಡ ಪುರಾಣ ಹೇಳುತ್ತೆ, ಅವರು ಸಾವಿನ ನಂತರ ನರಕಕ್ಕೋಗೋದೇನೋ ಸತ್ಯ, ಜೊತೆಗೆ ಅವರ ಮುಂದಿನ ಜನ್ಮ ನಾಯಿಯಾಗಿರುತ್ತೆ. ಈ ನಾಯಿಗಳು ತಮ್ಮ ಸ್ವಭಾವದ ಕಾರಣ ಗಲ್ಲಿಯಲ್ಲಿ ಬೊಗಳ್ತಾ ಓಡಾಡ್ತವೆ. ಆದರೆ ಅವುಗಳ ಮಾತು ಯಾರೂ ಗಂಭೀರವಾಗಿ ತೆಗೆದುಕೊಳ್ಳಲ್ಲ. ಯಾವಾಗ ಅವುಗಳಿಗೆ ತಪ್ಪಿನ ಅರಿವಾಗುತ್ತೋ ಆಗ ಅವುಗಳಿಗೆ ನಾಯಿಯ ಯೋನಿಯಿಂದ ಮುಕ್ತಿ ಸಿಗುತ್ತೆ. 3. ಸ್ವಂತದವರಿಗೆ ಗೌರವ ಕೊಡದವನು. ಗೆಳೆಯರೆ, ಈ ಸಮಾಜದಲ್ಲಿ ಯಾವ ಮನುಷ್ಯನ ಜೀವನವೂ ಪರಿಜನರ ಸಹಾಯ ಇಲ್ಲದೆ ಸಂಪೂರ್ಣ ಆಗೋದೇ ಇಲ್ಲ ಮತ್ತು ಅದರಲ್ಲಿ ತಂದೆ ತಾಯಿ ಮತ್ತು ಗುರುಗಳ ಪಾತ್ರ ಅಂತೂ ಅಪೂರ್ವವಾಗಿದೆ. ನಿಮ್ಗೆ ತಿಳಿದೇ ಇರೋ ಹಾಗೆ ಯಾವ ಮನುಷ್ಯನಿಗಾದ್ರೂ ಶಿಖರದವರೆಗೂ ತಲುಪಿಸುವ ಕೆಲಸ ಕೇವಲ ಒಬ್ಬ ಗುರು ಮಾಡಬಹುದು. ಯಾವ ವ್ಯಕ್ತಿ ತನ್ನ ತಂದೆ ತಾಯಿ ಮತ್ತು ಗುರುಗಳ ಅವಹೇಳನ ಮಾಡ್ತಾನೋ ಅಥವಾ ಅಗೌರವ ಕೊಡ್ತಾನೋ ಅವನು ಮರಣದ ನಂತರ ಮತ್ತೊಂದು ಜನ್ಮ ಏನೋ ಇರುತ್ತೆ. ಆದರೆ ಎಷ್ಟೇ ಪ್ರಯತ್ನದ ನಂತರವೂ ಗರ್ಭದಿಂದ ಹೊರಬರೋಕ್ಕಾಗಲ್ಲ. ಗರ್ಭದ ಒಳಗೆ ಅವನ ಸಾವಾಗ್ಬಿಡುತ್ತೆ. 4. ಜ್ಞಾನವನ್ನ ಹಂಚದವನು. ಗೆಳೆಯರೆ, ನಮ್ಮ ಸನಾತನ ಧರ್ಮದಲ್ಲಿ ಬ್ರಾಹ್ಮಣರ ಮಹತ್ವ ಹೇಗಿದೆ ಅಂತ ನಿಮ್ಗೆ ತಿಳಿದೇ ಇರಬೇಕು. ಧರ್ಮದ ಪ್ರಕಾರ ಈ ಸಂಸಾರದಲ್ಲಿ ಯಾರೇ ಆಗಿರ್ಲಿ, ಅವನ ಪರಿಸ್ಥಿತಿ ಹೇಗೇ ಇರ್ಲಿ, ಅವನಿಂದ ದಕ್ಷಿಣೆ ಕೊಡೋಕ್ಕಾಗಲ್ಲ ಅಂದ್ರೆ ಒಬ್ಬ ಬ್ರಾಹ್ಮಣನ ಕರ್ತವ್ಯ ತನ್ನ ಜ್ಞಾನದಿಂದ ಅವನ ಕಲ್ಯಾಣ ಮಾಡುವುದು. ಆದ್ರೆ ಯಾವ ಬ್ರಾಹ್ಮಣ ಹೀಗೆ ಮಾಡೋದಿಲ್ಲವೋ ಈ ಜನ್ಮದಲ್ಲಂತೂ ಅವನ ಖ್ಯಾತಿ ಕೆಡೋದೊಂದೇ ಅಲ್ಲದೆ ಮುಂದಿನ ಜನ್ಮದಲ್ಲಿ ಎತ್ತಿನ ರೂಪದಲ್ಲಿ ಈ ಭೂಮಿ ಮೇಲೆ ಹುಟ್ಟಿ ಬಂದು ತಾನು ಮಾಡಿದ ಕೃತ್ಯಕ್ಕೆ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡಲೇಬೇಕು. 5. ಕುತಂತ್ರ ಮಾಡೋನು. ಈ ಸಂಸಾರದಲ್ಲಿ ಎಷ್ಟೋ ಜನ ತಮ್ಮ ಕೆಲಸಗಳಿಂದ ಬೇರೆಯವರ ಹೃದಯ ಗೆಲ್ತಾರೆ. ಅದೇ ಇನ್ನೊಂದು ಕಡೆ ಮುಗ್ಧ ಜನರನ್ನು ಕುತಂತ್ರದಿಂದ ಮೂರ್ಖರನ್ನಾಗಿ ಮಾಡೋ ಜನರು ಇರ್ತಾರೆ. ಅವರು ಜೀವನ ಪರ್ಯಂತ ಕುತಂತ್ರದಿಂದಲೇ ಹೊಟ್ಟೆ ತುಂಬಿಸ್ಕೋತಾರೆ. ಆದ್ರೆ ಆ ಮೂರ್ಖ ಜನರಿಗೆ ತಿಳಿಯದಿರಲ್ಲ, ಈ ಸಂಸಾರ ಹೀಗೇ ನಡೀತಿಲ್ಲ. ಈ ಸಂಸಾರ ನಡೆಸೋ ಸೂತ್ರಧಾರಿ ದೂರದಲ್ಲಿ ಎಲ್ಲೋ ಕೂತ್ಕೊಂಡು ಅದೆಲ್ಲ ನೋಡ್ತಾ ಇರ್ತಾನೆ. ಇಂಥ ಜನರ ಬಗ್ಗೆ ಗರುಡ ಪುರಾಣ ಹೇಳುತ್ತೆ, ಈ ಜನ ಮುಂದಿನ ಜನ್ಮದಲ್ಲಿ ಗುಬ್ಬೆಯಾಗಿ ಹುಟ್ಟಿ ತಮ್ಮ ಕುತಂತ್ರದ ಬಗ್ಗೆ ನೆನಪಿಸಿಕೊಂಡು ಪಶ್ಚಾತ್ತಾಪ ಪಡ್ತಾರೆ. 6. ಅವಮಾನ ಮಾಡೋದು. ಗೆಳೆಯರೆ, ಎಲ್ಲ ಮಕ್ಕಳ ಕರ್ತವ್ಯ
ತಮ್ಮ ತಂದೆ ತಾಯಿ ಸೇವೆ ಮಾಡ್ತಾ ದಾಂಪತ್ಯ ಜೀವನ ನಿರ್ವಹಿಸೋದು. ಅದೇ ಥರ ಒಬ್ಬ ಆದರ್ಶ ಸೊಸೆಯ ಕರ್ತವ್ಯ ಕೂಡ ಅದೇ ಆಗಿರುತ್ತೆ. ಆದರೆ ಅದರ ವಿಪರೀತವಾಗಿ ಯಾವ ಸ್ತ್ರೀ ತನ್ನ ಅತ್ತೆ ಮಾವಿನ ಸೇವೆ ಮಾಡದೆ ಅವರಿಗೆ ಅಪಶಬ್ದ ಬಳಸಿದ್ರೆ, ಯಾವಾಗ್ಲೂ ಜಗಳ ಮಾಡ್ತಾ ಇದ್ರೆ ಅಂಥವಳು ರಕ್ತ ಹೀರೋ ತಿಗಣೆ ರೂಪದಲ್ಲಿ ಈ ಭೂಮಿ ಮೇಲೆ ಮರುಜನ್ಮ ಪಡಿಬೇಕಾಗತ್ತೆ. 7ನೇದು, ಆಹಾರ ಧಾನ್ಯದಲ್ಲಿ ಅಕ್ರಮ ಎಸಗೋನು. ಗೆಳೆಯರೇ, ನಮ್ಮ ಸನಾತನ ಧರ್ಮದಲ್ಲಿ ಅನ್ನದಾನಕ್ಕೆ ಎಲ್ಲಕ್ಕಿಂತ ಶ್ರೇಷ್ಠವಾದ ದಾನ ಅಂತ ಹೇಳಿದ್ದಾರೆ. ಯಾವ ವ್ಯಕ್ತಿ ಅನ್ನದಾನ ಮಾಡ್ತಾನೋ ಅವನು ಈ ಲೋಕದಲ್ಲಿ ಮಾತ್ರ ಅಲ್ಲದೆ ಸ್ವರ್ಗಲೋಕದಲ್ಲೂ ಖ್ಯಾತಿ ಗಳಿಸ್ತಾನೆ. ಅದೇ ಕಾರಣಕ್ಕೆ ಜನ ಅನ್ನ ಸಂತರ್ಪಣೆ, ಅನ್ನದಾನದ ಆಯೋಜನೆ ಮಾಡ್ತಾರೆ. ಆದರೆ ಇನ್ನೊಂದು ಕಡೆ ಧಾನ್ಯದ ಕಳ್ಳತನ ಮತ್ತು ಅಕ್ರಮ ಎಸಗೋ ಜನರೂ ಇದ್ದಾರೆ. ಇಂಥ ಜನರ ಬಗ್ಗೆ ಗರುಡ ಪುರಾಣ ಹೇಳುತ್ತೆ, ಅವರು ಮುಂದಿನ ಜನ್ಮದಲ್ಲಿ ಇಲಿಗಳಾಗಿ ಹುಟ್ಟುತ್ತಾರೆ ಮತ್ತು ಒಂದೊಂದು ಧಾನ್ಯದ ಕಾಳಿಗೂ ಹಾತೋರಿತಾರೆ. 8ನೇದು, ಅವಾಚ್ಯಗಳಲ್ಲಿ ಬಯ್ಯೋನು. ಗೆಳೆಯರೆ, ನಿಮ್ಗೆ ತಿಳಿದೇ ಇರೋ ಹಾಗೆ ಮನುಷ್ಯನ ಕಂಠದಲ್ಲಿ ತಾಯಿ ಸರಸ್ವತಿಯ ವಾಸ ಇರುತ್ತೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಮನುಷ್ಯ ಬೇರೆಯವರ ಭಾವನೆಗಳಿಗೆ ಧಕ್ಕೆ ತರೋ ಶಬ್ದ ಬಳಸಬಾರದು ಅಂತ. ಆದರೂ ಕೆಲವರು ಅವಾಚ್ಯ ಶಬ್ದ ಬಳಸೋದನ್ನ ಬಿಡೋದಿಲ್ಲ. ಸಣ್ಣ ಸಣ್ಣ ಮಾತಿಗೂ ಬೇರೆಯವರಿಗೆ ಬೈಯಲು ಶುರು ಮಾಡ್ತಾರೆ. ಎಷ್ಟೋ ಸಾರಿ ಅವರಿಗೆ ತಕ್ಷಣ ಉತ್ತರ ಸಿಕ್ಬಿಡುತ್ತೆ. ಆದರೆ ಇವರಿಗೆ ಮುಂದಿನ ಜನ್ಮದಲ್ಲಿ ಮೇಕೆಯ ಜನ್ಮ ಪಡುತ್ತೆ. ಭೂಮಿ ಮೇಲೆ ಬಂದು ಕೊನೆಗೆ ಯಾವನೋ ಒಬ್ಬ ಕಸಾಯಿ ಕೈಗೆ ಸಿಕ್ಕಾಗ ಆಗ ಇವರಿಗೆ ಬುದ್ಧಿ ಬರುತ್ತೆ. 9ನೇದು, ಕಾಮುಕ ದೃಷ್ಟಿಯವನು. ಗೆಳೆಯರೆ, ಈ ಲೋಕದಲ್ಲಿ ಎಷ್ಟೋ ಜನ ಸ್ತ್ರೀಗಳಿಗೆ ಬಹಳ ಗೌರವ ಭಾವದಿಂದ ನೋಡ್ತಾರೆ. ಅವರ ಮನಸ್ಸಿನಲ್ಲಿ ಸ್ತ್ರೀಗಳ ಬಗ್ಗೆ ಯಾವುದೇ ವಿಕಾರ ಭಾವನೆ ಅಥವಾ ದುರ್ಭಾವನೆ ಇರೋದಿಲ್ಲ. ಅದೇ ಇನ್ನೊಂದು ಕಡೆ ಪ್ರತಿಯೊಂದು ಸ್ತ್ರೀಗಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋ ಜನರು ಇದ್ದಾರೆ. ಅವರ ಮನಸ್ಸಿನಲ್ಲಿ ಸದಾ ಕಾಮಭಾವನೆಯೇ ನಡೀತಾ ಇರುತ್ತೆ. ಆದರೆ ಆ ಮೂರ್ಖರಿಗೆ ಗೊತ್ತಿರಲ್ಲ, ಅವರ ಕಾಮುಕದ ಬಗ್ಗೆ ಯಾರಿಗಾದ್ರೂ ಗೊತ್ತಿರ್ಲಿ ಇಲ್ಲದಿದ್ದಿರ್ಲಿ, ಅವರ ಮುಖವಾಡ ಕಳಚಬಹುದು ಅಥವಾ ಕಳಚದೇಯೂ ಇರಬಹುದು. ಆದರೆ ಮೇಲಿನವನು ಅಂಥವರನ್ನ ನೋಡ್ತಾ ಇರ್ತಾನೆ. ಸಮಯ ಬಂದಾಗ ಒಂದು ನ್ಯಾಯ ಮಾಡೇ ಮಾಡ್ತಾನೆ. ಗರುಡ ಪುರಾಣದ ಪ್ರಕಾರ ಇಂಥವರು ಅವರ ಸಾವಿನ ನಂತರ ಮುಂದಿನ ಜನ್ಮ ಕತ್ತೆಯ ಯೋನಿಯಲ್ಲಿ ಪಡಿಬೇಕಾಗುತ್ತೆ. 10ನೇದು, ವ್ಯಭಿಚಾರ ಮಾಡೋಳು. ಗೆಳೆಯರೆ, ಈ ಸಮಾಜದಲ್ಲಿ ಎಷ್ಟೋ ಜನ ಪತಿವ್ರತ ಮಹಿಳೆಯರಿದ್ರೆ ಅವರ ಮನಸ್ಸಿನಲ್ಲಿ ಯಾವತ್ತೂ ಪರಪುರುಷನ ವಿಚಾರ ಬರೋದಿಲ್ಲ. ಆದರೆ ಎಲ್ಲ ಮಹಿಳೆಯರು ಒಂದೇ ಥರ ಇರೋದಿಲ್ಲ. ಕೆಲವರು ಸ್ವಭಾವದಲ್ಲಿ ವ್ಯಭಿಚಾರಿಗಳಿರ್ತಾರೆ. ಅವರು ವಿವಾಹೇತರ ಸಂಬಂಧದಲ್ಲಿ ತೊಡಗಿರ್ತಾರೆ. ಅದಕ್ಕಾಗಿ ಇಂತಹ ಕೆಲಸದಿಂದ ಎಷ್ಟೋ ಸಾರಿ ಸಮಾಜದಲ್ಲಿ ಅವಮಾನ ಎದುರಿಸಬೇಕಾಗತ್ತೆ. ಆದರೆ ಅವರಿಗೆ ಬುದ್ಧಿ ಬರುವುದು ಮುಂದಿನ ಜನ್ಮದಲ್ಲಿ ಹಲ್ಲಿಯಾಗಿ ಅಥವಾ ಊಸರವಳ್ಳಿಯಾಗಿ ಜನ್ಮ ಪಡೆದಾಗ. 11ನೇದ್ದು, ಆತ್ಮಹತ್ಯೆ ಮಾಡಿಕೊಳ್ಳೋರು. ಗೆಳೆಯರೆ, ಶಾಸ್ತ್ರಗಳಲ್ಲಿ ಬರ್ದಿದೆ, ಮನುಷ್ಯನ ಜನ್ಮ ಬಹಳ ಅಮೂಲ್ಯವಾದದ್ದು. ಆದರೂ ಕೂಡ ನಮ್ಮಲ್ಲಿ ಕೆಲವರು ಮಹಾ ಅಜ್ಞಾನಿಗಳು ಭಾವ್ಯ ಕಷ್ಟಗಳಿಗೆ ಹೆದರಿ ಭಗವಂತನಿಂದ ಪಡೆದ ವರವನ್ನ ವ್ಯರ್ಥವಾಗಿ ಕಳ್ಕೊಬಿಡ್ತಾರೆ. ಇಂಥ ಸಂದರ್ಭದಲ್ಲಿ ಗರುಡ ಪುರಾಣ ಹೇಳುತ್ತೆ, ಆ ಜನರು ಮುಂದಿನ ಜನ್ಮದಲ್ಲಿ ಸರ್ಪವಾಗಿ ಹುಟ್ಟಿ ಭೂಮಿ ಮೇಲೆ ಬಂದು ತಪ್ಪನ್ನ ತಿದ್ದಿಕೊಳ್ಬೇಕು. ಆಗ ಅವರಿಗೆ ಭಗವಂತನ ಈ ಅದ್ವಿತೀಯ ವರದ ಬಗ್ಗೆ ಅರಿವಾಗುತ್ತೆ. ಸ್ನೇಹಿತರೆ, ಈ 11 ಕರ್ಮಗಳು ನಮಗೊಂದು ದೊಡ್ಡ ಪಾಠವನ್ನ ಕಲಿಸುತ್ತೆ. ನಾವು ಮಾಡುವ ಕರ್ಮವೇ ನಮ್ಮ ಜೀವನದ ಮಾರ್ಗವನ್ನ ರೂಪಿಸುತ್ತೆ. ಒಳ್ಳೆಯ ಕರ್ಮಗಳಿಂದ ಒಳಿತಾದ ಜನ್ಮವನ್ನು, ಶಾಂತಿಯುತ ಜೀವನವನ್ನು ಪಡೆಯಿರಿ. ಈ ಜೀವನವನ್ನು ಸಾರ್ಥಕಗೊಳಿಸಿ. ಒಳ್ಳೆಯ ಕೆಲಸಗಳನ್ನು ಮಾಡಿ ಎಲ್ಲರಿಗೂ ಪ್ರೀತಿಯನ್ನ, ಗೌರವವನ್ನ ಕೊಡಿ. ಗರುಡ ಪುರಾಣದ ಪ್ರಕಾರ ನಾವು ಮಾಡುವ ಪ್ರತಿಯೊಂದು ಕರ್ಮವೂ ಒಂದು ಫಲವನ್ನು ತರುತ್ತೆ. ಒಳ್ಳೆಯ ಕರ್ಮಗಳು ಉನ್ನತ ಜನ್ಮಕ್ಕೆ ಕಾರಣವಾದರೆ, ಕೆಟ್ಟ ಕರ್ಮಗಳು ಕೀಳು ಯೋನಿಗಳಲ್ಲಿ ಜನ್ಮಕ್ಕೆ ಅಥವಾ ನರಕದಲ್ಲಿ ಕಷ್ಟಕ್ಕೆ ಕಾರಣವಾಗುತ್ತವೆ. ಹಾಗಾಗಿ ಧರ್ಮದ ಮಾರ್ಗದಲ್ಲಿ ನಡೆಯುವುದು, ಭಕ್ತಿಯಿಂದ ದೇವರ ಸೇವೆ ಮಾಡುವುದು ಮತ್ತು ಜ್ಞಾನದಿಂದ ಜೀವನವನ್ನ ಉನ್ನತಗೊಳಿಸುವುದು ಮೋಕ್ಷದ ಮಾರ್ಗವನ್ನ ತೆರೆಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.